ಇದು ಸತ್ಯಭಾಮ ಸಂಚಿಕೆ 66. ಸತ್ಯಜಿತ್ ಭಾಮಾಳ ಜೊತೆ ಮಾತು ಬಿಟ್ಟಿದ್ದ. ಅವಳು ಅವನನ್ನು ಕಾಡಿಸಿದ್ದಕ್ಕೆ ಪ್ರತಿಯಾಗಿ ಈಗ ಅವನು ಅವಳನ್ನು ಕಾಡಿಸುತ್ತಿದ್ದ. ಆದರೆ ಭಾಮ ಕುಳಿತಲ್ಲಿ ಕೂರಲಾಗದೆ, ನಿಂತಲ್ಲಿ ನಿಲ್ಲಲಾಗದೆ ಚಡಪಡಿಸುತ್ತಿದ್ದಳು. ಆಶಾ ಹಾಗೂ ಮಿಥುನ್ ಅವಳ ಚಡಪಡಿಕೆ ಕಂಡರು ಸುಮ್ಮನಿದ್ದರು. ಅವಳ ಸಮಸ್ಯೆ ಅವಳೇ ಪರಿಹರಿಸಲಿ. ಪ್ರತಿ ಸಾರಿ ತಾವಿಬ್ಬರು ಅವಳ ವಿಷಯದಲ್ಲಿ ಮೂಗು ತೂರಿಸುವುದು ಸರಿಯಲ್ಲ ಎಂದು. ಆಶಾ ಹಾಗೂ ಮಿಥುನ್ ಕಡೆಗೆ ನೋಡಿದವಳು, ನಾನಾಗದಿಂದ ಬೇಜಾರಲ್ಲಿದ್ದೇನೆ. ಎಂಥ ಸಂಗತಿ ಅಂತ ಕೇಳಿದ್ರ ನೀವಿಬ್ರು? ಯಾವಾಗ ಸಹ ನಾನು ಮುಖ ಸಣ್ಣದು ಮಾಡಿದರೆ ಸಾಕು, ಎಂತಾಯ್ತು ಅಂತ ಕೇಳ್ತೀರಿ ಇಬ್ಬರು. ಈಗೆಂತಗೆ ಕೇಳೋದಿಲ್ಲ? ನಿಮಗೆ ಸಹ ನನ್ನ ಮೇಲೆ ಸಿಟ್ಟ? ನೀವು ಸಹ ನನ್ನ ಹತ್ರ ಮಾತಾಡೋದಿಲ್ವಾ? ತನ್ನ ಮನದ ತುಮ್ಮುಲವನ್ನು ಹೊರಹಾಕಿದಳು. ಸಿಟ್ಟೆಂತ ಇಲ್ಲ ಮಾರೈತಿ, ಎಂತಾದರೂ ತೊಂದರೆ ಇದ್ರೆ ನೀನು ಹೇಳ್ತೀಯಲ್ಲ ಅಂತ ನಾವು ನಮ್ಮಷ್ಟಕ್ಕೆ ಕೆಲಸ ಮಾಡ್ತಿದ್ದೆವು ಅಷ್ಟೇ ಎಂದ ಮಿಥುನ್ ಅವಳತ್ತ ಚಯ ತಿರುಗಿಸಿದವ. ಸತ್ಯಜಿತ್ ಅವರತ್ತ ನೋಡುತ್ತಿರುವುದನ್ನು ಗಮನಿಸಿ, ಭಾಮ, ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಮಾತಾಡುವ. ಸಾರಿ ಆಯಿತಾ, ನನಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕಿತ್ತು ಎಂದ. ಯಾವಾಗಲೂ ಎಷ್ಟೇ ಕೆಲಸವಿದ್ದರೂ ತನಗೆ ಏನೇ ಸಮಸ್ಯೆ ಆದಾಗ, ಗೊಂದಲವಿದ್ದಾಗ ಅವಳ ಜೊತೆ ಇರುತ್ತಿದ್ದ ಇಬ್ಬರು ಇಂದು ಕೆಲಸದ ನೆಪ ಹೇಳಿ ಮತ್ತೆ ಮಾತನಾಡುವ ಎಂದು ಹೇಳಿದ್ದು ಸೋಜಿಗವೆನಿಸಿದವಳಿಗೆ. ಏನೊಂದೂ ನುಡಿಯದೆ ತನ್ನ ಕೆಲಸದತ್ತ ಗಮನ ಹರಿಸಿದಳು. ಮಧ್ಯಾಹ್ನ ಆಶಾ ಹಾಗೂ ಮಿಥುನ್ ಬಳಿ ತಾನು ಸತ್ಯಜಿತ್ನ ಪ್ರೀತಿಯನ್ನು ಒಪ್ಪಿಕೊಂಡದ್ದು, ತದನಂತರ ತಾನವನನ್ನು ಕಾಡಿಸಲು ನುಡಿದ ಮಾತುಗಳು, ಅದಕ್ಕೆ ಅವನ ಪ್ರತಿಕ್ರಿಯೆ, ಹೀಗೆ ನಡೆದುದೆಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಳು. ಅವನಿಗೆ ಬಂದ ಫೋನ್ ಕರೆಯ ಬಗ್ಗೆ ಮಾತ್ರ ಹೇಳಿರಲಿಲ್ಲ ಅವಳು. ನಿಮಗೆ ತಲೆ ಸರಿ ಇಲ್ವಾ ಮಾರೈತಿ? ಈ ವಿಷಯದಲ್ಲಿ ಯಾರಾದರೂ ಆಟ ಆಡಿಸ್ತಾರಾನ? ಸರ್ಗೆ ಸಿಟ್ಟು ಬಂದಿದ್ರಲ್ಲಿ ತಪ್ಪೆಂತಿಲ್ಲ. ನೀನು ಮಂಗನ ಹಾಗೆ ಆಡಿದರೆ ಅವರೆಂತ ಮಾಡೋದು? ಆಶಾ ಹೇಳಿದಾಗ ಅವರು ಸೈವಲೊಟ್ಟಿಗೆ ಕುಣಿಬೇಕು ಅಷ್ಟೆ ಎಂದ ಮಿಥುನ್. ನಾನು ತಮಾಷೆಗೆ ಮಾಡಿದಲ್ಲನ, ಆ ಜನ ಎಷ್ಟು ಸೀರಿಯಸ್ ಆಗ್ತಾರಂತ ನನಗೆ ಗೊತ್ತಿರಲಿಲ್ಲಲ್ಲ. ತನ್ನ ನಡೆಗೆ ಸಮಜಾಯಿಷಿ ನೀಡಿದವಳು. ಈಗ ನಾನೆಂತ ಮಾಡೋದಾ? ಅವ ನನ್ನ ಹತ್ರ ಮಾತಾಡೋದಿಲ್ಲ, ನನಗೆ ಸರಿಯಾಗೋದಿಲ್ಲನ. ತನ್ನ ಮನದ ಬೇಸರವನ್ನು ಸ್ನೇಹಿತರ ಬಳಿ ವ್ಯಕ್ತಪಡಿಸಿದಳು. ಆದರೆ ಭಾಮಾಳನ್ನು ಅವಳ ಸ್ನೇಹಿತರ ಜೊತೆಗೆ ನೋಡಿದ ಸತ್ಯಜಿತ್ ಕೈ ಮುಷ್ಟಿ ಮಾಡಿದ. ಅವಳ ಜೊತೆ ಮಾತು ಬಿಟ್ಟ ನಾಟಕವಾಡಿದರೂ ಅವಳ ಸನಿಹ ಸಾಮೀಪ್ಯ ಅವನಿಗೂ ಪ್ರಿಯವೇ. ತಾನು ಮಾತನಾಡದಿದ್ದರೆ ಅವಳು ಹೇಗೆ ಪ್ರತಿಕ್ರಿಯಿಸುವಳು? ಅವಳಿಗೂ ತನ್ನೊಂದಿಗೆ ಮಾತನಾಡದಿದ್ದರೆ ಚಡಪಡಿಕೆ ಉಂಟಾಗುವುದೇ ಎಂದೆಲ್ಲ ಯೋಚಿಸುತ್ತಿದ್ದವ ಮಧ್ಯಾಹ್ನ ಊಟದ ಸಮಯವಾಗಲು ಅವಳ ದಾರಿಯನ್ನು ಕಾಯುತ್ತಾ ಕುಳಿತಿದ್ದ. 10 ನಿಮಿಷ ಕಳೆದರೂ ಅವಳು ಬರದೇ ಇದ್ದಾಗ ಅವಳ ಡೆಸ್ಕಿನತ್ತ ನಡೆದಿದ್ದ. ಆದರೆ ಅವಳು ಅಲ್ಲಿ ಇರಲಿಲ್ಲ. ಆಶಾ ಹಾಗೂ ಮಿಥುನ್ ಸಹ ಅಲ್ಲಿರದ ಕಾರಣ ಅವಳನ್ನು ಅರಸಿ ಕ್ಯಾಂಟೀನ್ಗೆ ಬಂದಿದ್ದನವ. ಅವನ ನಿರೀಕ್ಷೆಯಂತೆ ಅವಳು ಆಶಾ ಹಾಗೂ ಮಿಥುನ್ ಜೊತೆ ಮಾತನಾಡುತ್ತಿದ್ದಳು. ಮಿಥುನ್ ಅವಳಿಗೆ ತಿಳಿ ಹೇಳಿ ಅವಳನ್ನು ಸಂತೈಸುತ್ತಿದ್ದ. ಅವನ ಮಾತಿಗೆ ಅವಳು ನಗುತ್ತಿದ್ದಳು. ಆದರೆ ಸತ್ಯಜಿತ್ಗೆ ಅವಳ ಮನದ ನೋವಿನ ಅರಿವಿರಲಿಲ್ಲ. ಇವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ಲು, ಆದರೆ ನಾನು ಮಾತಾಡದೇ ಇದ್ದರೆ ಇವಳಿಗೇನು ಅನಿಸೋದೇ ಇಲ್ಲ. ಅವಳು ಆರಾಮಾಗಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಿದ್ದಾಳೆ ಎಂದುಕೊಂಡವ ತನ್ನ ಕ್ಯಾಬಿನ್ನತ್ತ ನಡೆದಿದ್ದ. ಅವಳಿಗೆ ನನ್ನ ಬಗ್ಗೆ ಕಾಳಜಿ ಇದ್ದರೆ ಊಟ ಮಾಡಿದ್ರಾ ಅಂತ ಕೇಳೋಕ್ಕಾದರೂ ಬರ್ತಿದ್ಲು. ಮನದಲ್ಲೇ ನುಡಿದವ ಮನೆಯಿಂದ ದೇವಿಕಾರವರು ಕಳುಹಿಸಿದ ಲಂಚ್ ಬಾಕ್ಸ್ ನೋಡಿ ನಾನ್ಯಾಕೆ ಉಪವಾಸ ಇರಬೇಕು ಎಂದುಕೊಂಡು ತಾನೇ ತಟ್ಟೆಗೆ ಬಡಿಸಿ ತಿನ್ನತೊಡಗಿದ. ಅತ್ತ ಭಾಮ, ನೀವು ಊಟ ಮಾಡಿರ, ನಾನು ಹೋಗ್ತೇನೆ ಎಂದು ಸತ್ಯಜಿತ್ನ ಕ್ಯಾಬಿನ್ಗೆ ಬಂದಾಗ ಅವನು ಅದಾಗಲೇ ಊಟ ಮಾಡುತ್ತಿದ್ದ. ಯಾವಾಗ ಸೊಟ್ಟಿಗೆ ಊಟ ಮಾಡೋದು? ಇವತ್ತು ನನ್ನನ್ನು ಬಿಟ್ಟು ಊಟ ಮಾಡ್ತಿದ್ದಾನೆ. ನನ್ನ ಹತ್ರ ಸಿಟ್ಟಲ್ಲ, ಅದಕ್ಕೆ ಅಂತ ಹೀಗೆ. ಎಂತ ಮಾಡೋದು? ಊಟ ಮಾಡಲಿ ಎಂದುಕೊಂಡವಳೆ. ಸಾರಿ ಸರ್, ಸ್ವಲ್ಪ ತಡ ಆಯಿತು ಎಂದವಳು ಆಫೀಸ್ ಸಮಯದಲ್ಲಿ ಅವನನ್ನು ಸರ್ ಎಂದು ಕರೆಯುವುದನ್ನು ಮರೆಯಲಿಲ್ಲ. ಅವನು ಮೌನವಾಗಿ ತನ್ನ ಪಾಡಿಗೆ ತಾನು ಊಟ ಮಾಡುತ್ತಿದ್ದ. ಅವಳಿಗೆ ಹಸಿವಾಗುತ್ತಿತ್ತು. ನಾನು ಊಟ ಮಾಡದಿದ್ದರೆ ಅತ್ತೆಗೆ ಟಿಫಿನ್ ನೋಡುವಾಗ ಗೊತ್ತಾಗ್ತದೆ, ನಾನೆಂತಕ್ಕೆ ಹಸಿವು ಸಹಿಸೋದು ಎಂದುಕೊಂಡವಳು ತಟ್ಟೆಗೆ ಊಟ ಬಡಿಸಿ ಅವನಿಂದ ತುಸು ಅಂತರದಲ್ಲಿ ಕುಳಿತು ಊಟ ಮಾಡತೊಡಗಿದಳು. ಪದೇ ಪದೇ ಅವನತ್ತ ನೋಡಿದರೂ ಏನೂ ಪ್ರಯೋಜನವಾಗಲಿಲ್ಲ. ಅವನು ಅವಳ ಕಡೆ ಕಣ್ಣೆತ್ತಿ ಸಹ ನೋಡಲಿಲ್ಲ. ಬೇಸರದಿಂದಲೇ ಊಟ ಮುಗಿಸಿದವಳು ಹೋಗುವ ಮುನ್ನ ಅವನತ್ತ ನೋಟ ಹರಿಸಿದಳು. ಆದರೆ ಅವನ ನಡೆಯಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ. ಅವಳು ಹೋದ ನಂತರ ಅತ್ತ ನೋಡಿದವ, ಇಷ್ಟೇನಾ ನಿನ್ನ ಪ್ರೀತಿ ಕಾಡಮ್ಮ?
ನಾನು ಮಾತಾಡದೇ ಇದ್ದರೆ ನಿಂಗೇನು ಅನಿಸೋದೇ ಇಲ್ವಾ? ವಿಷಾದದ ನಗು ಬೀರಿದ. ಮಿತು, ಇವರ ಕತೆ ಎಂತದ? ಮೊದಲಿಬ್ಬರಿಗೆ ಸಹ ಪ್ರೀತಿ ಇತ್ತು. ಹಾಳಾದ ಈಗೋ ಕಾರಣ ಬಾಯಿ ಬಿಟ್ಟು ಹೇಳಲಿಲ್ಲ ಇಬ್ಬರು. ಈಗ ಎಂತಾಗಿದೆ ಇವರಿಗೆ? ಎಲ್ಲ ಸರಿಯಾಗಿದೆ ಅಂತ ಸಂತೋಷದಲ್ಲಿರುವಾಗ ಮತ್ತೆ ಎಂತಾದರೂ ಸ್ಟಾರ್ಟ್ ಆಗ್ತದೆ. ಆಶಾ ಹೇಳಿದಾಗ ಎಲ್ಲ ಸರಿ ಆಗ್ತದ, ನೀನು ಸುಮ್ಮನೆ ಟೆನ್ಷನ್ ಮಾಡಬೇಡ. ಮತ್ತೆಂತ ಗೊತ್ತುಂಟಾ, ನಮ್ಮ ಮದುವೆ ಆದ ಮೇಲೆ ನೀನು ಸಹ ಹೀಗೆ ನನ್ನ ಹತ್ರ ಜಗಳ ಮಾಡಿದ್ರುಂಟಲ್ಲ, ನಿನ್ನ ಕೆಪ್ಪೆದೆರಡು ಕೊಡ್ತೇನೆ ಎಂದ ಗಂಭೀರತೆ ನಟಿಸಿ. ಕೊಡ್ತಿ, ನೀನು ಕೆಪ್ಪೆಗೆ ಕೊಡುವ ತನಕ ಸುಮ್ಮನೆ ನಿಲ್ಲಲಿಕ್ಕೆ ನಾನು ಸೀರಿಯಲ್ ಹೀರೋಯಿನ್ ಅಲ್ಲ ಎಂದವಳೆ. ಮೊದಲು ಮದುವೆ ಆಗಲಿ, ಮತ್ತೆ ಬಾಕಿ ಸಂಗತಿ ಮಾತಾಡು ಆಯಿತಾ? ನನಗೆ ಮನೆಯಲ್ಲಿ ಹುಡುಗ ನೋಡ್ತಿದ್ದಾರೆ. ಈಗ ಎಂಥದೋ ಕಾರಣ ಹೇಳಿ ಮುಂದೆ ಹಾಕ್ತಿದ್ದೇನೆ. ನೀನು ಯಾವಾಗ ಮನೆಗೆ ಬಂದು ಮಾತಾಡ್ತಿ ಅದು ಹೇಳು ಮೊದಲು. ಆಶಾ ಕೇಳಿದಾಗ, ನಾನೀಗ ಬಂದು ಕೇಳಿದ್ರೆ ನಿನ್ನ ಅಪ್ಪ ಅಮ್ಮ ಬೇಗ ಒಪ್ತಾರೆ ಅಲ್ಲಂತೆ. ನನಗೆ ಜಾಬ್ ಸಿಕ್ಕಿ 1 ವರ್ಷ ಸಹ ಆಗಲಿಲ್ಲ. ಇಷ್ಟು ಬೇಗ ಮದುವೆ ಆಗೋದು ಹೇಗೆ? ನೀನೇ ಹೇಳು ಮರೇತಿ ಎಂದ ಗಂಭೀರವಾಗಿ. ಈಗವೇ ಮದುವೆ ಆಗು ಅಂತ ಹೇಳಲಿಲ್ಲ ನಾನು. ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮಾತಾಡು ಮಾರೆ. ನನಗೆ ಸಹ ಇಷ್ಟು ಬೇಗ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ನಿನ್ನನ್ನು ಪ್ರೀತಿ ಮಾಡಿ ಆಗಿದೆ, ಇನ್ನು ಬೇರೆಯವರನ್ನು ಮದುವೆ ಆಗಲಿಕ್ಕೆ ಸಹ ನನ್ನಿಂದ ಆಗಲಿಕ್ಕಿಲ್ಲ ಎಂದವಳ ದನಿ ಗದ್ಗದಿತವಾಗಿತ್ತು. ಅವಳ ಹಸ್ತದಲ್ಲಿ ತನ್ನ ಹಸ್ತವನ್ನಿರಿಸಿದವ, ನನಗೆ ಸ್ವಲ್ಪ ಸಮಯ ಬೇಕು ಮರೇತಿ, ನಾನು ನಿನ್ನ ಮನೆಗೆ ಬಂದು ಮಾತಾಡ್ತೇನೆ, ಬೇಜಾರು ಮಾಡಬೇಡ ಆಯಿತಾ ಎಂದ. ಆಯಿತು, ಲಂಚ್ ಬ್ರೇಕ್ ಮುಗೀತು, ಹೋಗುವ ಎಂದವ ಅವಳ ಜೊತೆ ನಡೆದಿದ್ದ. ಮನೆಯವರ ಮುಂದೆ ಸಹಜವಾಗಿಯೇ ಇದ್ದವ. ಕೋಣೆಗೆ ಬಂದ ನಂತರ ಮೌನವಾಗಿಯೇ ಇದ್ದ. ಭಾಮಾಳಿಗೆ ಅವನ ಮೌನ ನಿರ್ಲಕ್ಷ್ಯ ನೋಡಿ ಬೇಸರವಾಗಿತ್ತು. ಮಂಗಣ್ಣ, ನಿಂಗೆ ಎಂತಾಗಿದೆ? ಎಂತಕ್ಕೆ ಇಷ್ಟು ಸಿಟ್ಟು ನಿಂಗೆ? ಮಂಚದಲ್ಲಿ ಅಂಗಾತ ಮಲಗಿದವನನ್ನು ಪ್ರಶ್ನಿಸಿದಳು. ಅವನು ಅವಳ ಪ್ರಶ್ನೆಗೆ ಉತ್ತರಿಸದೆ ಮುಖ ತಿರುಗಿಸಿದ. ಈಗ ಕೋಪ ಬಂದಿತ್ತವಳಿಗೆ. ಅವನ ನಡೆಗೆ ರೋಸಿ ಹೋಗಿದ್ದವಳು ಅವನ ಮುಖವನ್ನು ತನ್ನತ್ತ ತಿರುಗಿಸಿ, ಹೇಳ ಮಂಗಣ್ಣ, ಎಂತಾಗಿದೆ ನಿಂಗೆ? ನೀನು ಹೀಗೆ ಇದ್ದರೆ ನನಗೆ ಬೇಜಾರಾಗ್ತದ, ಮಾತಾಡ ಎಂದವಳೆ ಅವನ ಎದೆಯ ಮೇಲೆ ತಲೆಯಿಟ್ಟು ಅತ್ತಳು. ಅಷ್ಟಕ್ಕೆ ಅವನ ಕೋಪ ಮಂಜಿನಂತೆ ಕರಗಿತ್ತು. ಫೈನಲಿ ನನ್ನ ಮೌನ ನಿಂಗೂ ಇರಿಟೇಟ್ ಆಗುತ್ತೆ ಅಂತಾಯಿತು. ಇನ್ನು ನಿನ್ನನ್ನು ಕಾಡಿಸುವುದಿಲ್ಲ ಕಾಡಮ್ಮ ಎಂದುಕೊಂಡವ ಅವಳನ್ನು ಬಿಗಿಯಾಗಿ ಆಲಂಗಿಸಿ, ಅಳುವಂಥದ್ದೇನಾಯ್ತಿವಾಗ ಎಂದ ಗಂಭೀರವಾಗಿ. ನೀನೆಂತಕ್ಕೆ ನನ್ನ ಮೇಲೆ ಸಿಟ್ಟು ಮಾಡೋದು? ನಾನು ನಿನ್ನ ತಮಾಷೆಗೆ ಹಾಗೆ ಮಾಡಿದಂತ ಹೇಳಿದೆಲ್ಲ, ಮತ್ತೆಂತಕ್ಕೆ ನೀನು ಹೀಗೆಲ್ಲ ನನ್ನ ಹತ್ರ ಸಿಟ್ಟು ಮಾಡಿ ಮಾತಾಡದಿರೋದು? ನನಗೆ ತುಂಬ ಬೇಜಾರಾಯಿತು ಗೊತ್ತುಂಟಾ. ಇವತ್ತು ನನ್ನನ್ನು ಬಿಟ್ಟು ಊಟ ಮಾಡಿದ್ದೆ ಎಂದಳು ಪುಟ್ಟ ಮಗುವಿನಂತೆ ಕೆಳತುಟಿ ಉಬ್ಬಿಸಿ. ಅವಳ ಪರಿಗೆ ಮುದ್ದುಕ್ಕಿ ಬಂತು. ಆದರೆ ಮುದ್ದಾಡಬೇಕೆಂಬ ಬಯಕೆಯನ್ನು ತಡೆ ಹಿಡಿದ. ಅವಳಿಗೆ ಅದೆಲ್ಲ ಇಷ್ಟವಾಗದು ಎಂದುಕೊಂಡು ಇನ್ನೂ ಬಿಗಿಯಾಗಿ ಆಲಂಗಿಸಿದಾಗ, ನನಗೆ ಶ್ವಾಸ ಸಿಗುತ್ತಿಲ್ಲ ಅಮ್ಮ ಎಂದಾಗ ಅಪ್ಪುಗೆಯನ್ನು ಸಡಿಲಿಸಿದ. ಎದ್ದು ಕುಳಿತವಳು ಅವನನ್ನು ಎಬ್ಬಿಸಿ ಅವನ ಭುಜಕ್ಕೊರಗಿ ಕುಳಿತಳು. ಮತ್ತಲ್ಲಿ ಮಾತಿಲ್ಲ, ಬರೀ ಮೌನ. ಈ ಸನಿಹ ಮೌನ ಇಬ್ಬರಿಗೂ ಪ್ರಿಯವಾಗಿತ್ತು. ಅವನ ಕೈಯನ್ನು ಬಿಗಿಯಾಗಿ ಹಿಡಿದವಳು, ಎಂದಿಗೂ ನನ್ನ ಕೈ ಬಿಡಬೇಡ ಎಂದು ಹೇಳಿದ ಹಾಗಿತ್ತು. ಅವಳ ಕೈಯನ್ನು ಬಿಗಿಯಾಗಿ ಹಿಡಿದವ, ಎಂದಿಗೂ ನಿನ್ನಿಂದ ದೂರವಿರಲಾರೆ ಎಂದು ಪ್ರತಿಯಾಗಿ ಹೇಳಿದಂತಿತ್ತು. ಆಕಾಶದಲ್ಲಿದ್ದ ಚಂದಿರ ಈ ಜೋಡಿಯನ್ನು ನೋಡಿ ಮಂದಹಾಸ ಬೀರಿದ. ಮುಂದುವರೆಯುವುದು.